ಭಾರಿ ಬರ್ತದೆ ಕ್ಲೈಮೇಟ್ ಫುಲ್ಲು ಇದೆಲ್ಲ ಈಗ ಅಲ್ಲ ಈಗ ಗುಡ್ಡದಾಗ ಏನೋ ಸಿಕ್ಕರ I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. ಕಡೆ ಹಿಂಗದ್ರ ಗಂಟಪಟ್ಟೆ ಅದು ಬಿಡಿ ಫುಲ್ ಈ ಕಡೆ ಎಲ್ಲ ಕ್ಲೈಮೇಟ್ ಪಾಪ ಗೌರ್ಮೆಂಟ್ ಕಾಲಲ್ಲಿ ಗುರುಮಟ್ಟ ಕಾಲ ಒಳಗೆ ಶಾನ ಅಣ್ಣ ಹಾಂ ಎಲ್ಲಿ ಕ್ವಾರ್ಟರ್ಸ್ ತೆಗಿದ್ದಾಗ ಆ ಕಡೆ ಗುರ್ಮೆಟ್ ಕಲ್ ಕಡೆ ಸ್ವಲ್ಪ ಸಿಗ್ತದೆ ಗುರ್ಮೆಟ್ ಕಲ್ ಕಡೆ ಸಿಗ್ತದೆ ಸ್ವಲ್ಪ ಈ ಥರ ಕ್ಲೈಮೇಟ್ ಅಣ್ಣ ಗುಡ್ಡ ನೋಡಿಕೆ ಗುಡ್ಡ ಯಾವುದು ಇಲ್ಲಿ ನೋಡಿ ಗುಡ್ಡಾಗ ಇದಾ ನಾವು ಇಂತಿದ್ರೆ ಅದೇ ಟೆಸ್ಟ್ ಮಾಡ್ಬಿಡ್ತೀವಿ ನಾವು ಅಲ್ಲಿ ಅಂತಲ್ಲ ಆಗಲ್ಲ ಅಲ್ಲಿ ಮೈಲಾರಲಿಂಗೇಶ್ವರ ಆದ್ಮೇಲೆ ಬಲಚಕ್ರ ಬರ್ತಲ್ಲ ಇಂಥ ಒಂದು ಗುಡ್ಡ ಆದಾನೆ ಬಲಚಕ್ರದ ಬಲಚಕ್ರ ಒಂದು 5-10 ಆಗ್ತಾನೆ ಇಲ್ಲಿಂದ ಮೈಲಾಪುರ 8 ಕಿಲೋಮೀಟರ್ ಆಗುತ್ತೆ ನಾಳೆ ಹಂಗರ ಎಲ್ಲರೂ ಇಂಥವು ಹಾಕಿದ್ರೆ ಉಳಿತಾವೆ ಇಲ್ಲಾಂದ್ರೆ ಕಾಲ್ತಾನೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಒಬ್ಬರೇ ಹೊಡೆದ್ರೆ ಒಬ್ಬನೇ ಮಾಡಿದರೆ ಕಾಲ್ತಾನೆ ಆತಾವ ಪಕ್ಕ
ಅಲ್ಲೊಂದು ಇಲ್ಲಿ 1 ಎಕರೆದಾಗ ಇಲ್ಲೊಂದು ಅಕ್ಷರ ಅಲ್ಲೊಂದು ಅಕ್ಷರ. ಬೋರಲ್ಲ ಹ್ಞೂ ಇದ್ದವಲ್ಲ ಅದು ಅದೃಷ್ಟ ಇವರು. ನೀರು ಬಿದ್ದಾವ ಇಂಥದ್ರಾಗ ಅಂದ್ರೆ ಸ್ವಲ್ಪ ಸ್ವಲ್ಪ. ಹೌದಿಲ್ಲ? ಕ್ಲೈಮೇಟ್ ಚಂದ ಕಾಣುತ್ತಾ. ಹಾಂ ಇಲ್ಲಿಂದ ತಗೊಂಡ್ ಬಾ ಮ್ಯಾಲೆ ಬೇಕಾದ್ರೆ ತಡಿ. ಹಿಂಗೆ ಬಾ. ಅದು ನೋಡಿ ಅದು ಗುಡ್ಡಾಗ ಭಾರಿ ಬರ್ತದೆ ಕ್ಲೈಮೇಟ್ ಫುಲ್ಲು ಇದೆಲ್ಲ. ಈಗ ಅಲ್ಲಿಂದ ಸ್ವಲ್ಪ ಇದಿರ್ಬೇಕಾಗಿತ್ತು. ಸ್ವಲ್ಪ ಬೇಗ ಬಂದು ನಾವು ಓದ್ತಿದ್ವಿ ನಾವು ಗುಡ್ಡಕ್ಕೆ. ಅದಲ್ಲ ಅದು ಈಗ ಏನು ಟ್ರೈ ಮಾಡ್ಬೋದು. ಅದೇನು ದೂರ ಇಲ್ಲ ಅಲ್ಲ ಸರ್? 10 ಮುಗಿತು. 10 ಮುಗಿತಂದೆ. ಹ್ಞೂ ನೋಡಿ ಅವೆಲ್ಲ ಹೆಂಗದವು. ಇದು ಹತ್ಬೋದು ನೋಡಿ. ಇದು ಅದನ್ನು ಹತ್ಬೋದು. ಆದ್ರೆ ಅದನ್ನು ಹತ್ಬೋದಂದೆ. ಅದನ್ನು ಹತ್ಬೋದು. ಎಲ್ಲಿ ನಿಂತಲ್ಲ ಒಂದು ವೇ. ಅಲ್ಲಿ ಮಡ್ಡಿ ಮಲ್ಕಪ್ಪ ಹೆಂಗೆ ಕಾಣುತ್ತದ ಬಿಡಲ್ಲ. ಇಲ್ಲೇ ದಾಟಬೇಕಿತ್ತು. ಅಲ್ಲೇ ದಾಟ್ಬೋದಲ್ಲ ಅಲ್ಲಿ. ನಾನು ಹಾಂ 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 ಕೆಡ್ಸೋದು ಬೆಳೆದತ್ತಂದ್ರೆ ಭಾಳ ಇದಾಗಿರ್ತದ ಬಗಲಾಗ. ಕಿಲೆ ಅದಲ್ಲ ಇಲ್ಲೇ. ಹಾಂ ಹಾಂ ಅಷ್ಟೇ. ಎಲ್ಲ ಕೂಡ 1 ಕಿಲೋಮೀಟ್ರ್ ಆಯ್ತು ನೋಡಿ. ಎಬ್ಬದಕ್ಕೆ ಹ್ಞೂ ನಾಳಿಂದ ಒಂದೆರಡು ಗಿರಿ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನ ಹಾಕ್ಬಿಟ್ರೆ ಇವರು ಗಿರಿ ಇಲ್ಲೇವಲ್ಲ ಇದು ಇದ್ರ ಗರಿ ಅಡಿಕೆ ಮಧ್ಯಕ್ಕೆ ಹಾಕಿದ್ರೆ ಅದ್ರ ಮೇಲೆ ನೀಟಾಗಿ ಹತ್ಕತ್ತೆ. ಒಂದು 2-3 ಗರಿ. ಉಸ್ತುವಾರಿ ಸಚಿವರು ಶಿವಕುಮಾರ್ ಸರ್ ಮತ್ತು ಹರೀಶ್ ಸರ್. ಹಾಂ ಕಿರಣ್ ಸಾಮಾನು ಬರ್ಬೇಕು. ಕಾಂಡ್ಲಿ ಅಂತ ಕೊಡ್ಸೇನೆ ಇದೇ ಪೊಸಿಷನ್ ಅಲ್ಲೇ ಬರ್ಲಿ. ನೋಡಿಲ್ಲ ಓಟಿ ಹಾಕ್ರಿ ಅಲ್ಲೇ ಮಲಪಡ ಹಣ ತೋರಿಸ್ಲಿಲ್ಲ ಓಟಿ. ಇನ್ನೊಂದ್ಸರಿ ತೋರ್ಸ್ರಿ. ಓಟಿ ತೋರ್ಸ್ರಿ. ಓಟಿ ತೋರ್ಸ್ರಿ. ಜೋಲ್ ಹೊಡ್ರಿ ಸ್ವಲ್ಪ. ಹಿಂಗೆ ಎಷ್ಟು ಬಿಟ್ಟು ಹಿಂಗೆ ಸೀಟ್ ಬಾಯ
ನಿಧಾನಕ್ಕೆ ಉರಿಲಿ, ಜಾಸ್ತಿ ಇವ ಹಾಕೋದ್ ಬೇಡ. ಸಾಕತ್ತಲ್ಲ ಏನು ನನ್ಗೆ ಗೊತ್ತಿಲ್ಲ. ಏನಲ್ಲ ಅಂದೆ ಇದು ಒಂದ ಉಸಿರಿಗೆ ಸರ್ಬಿದ್ದದ. ಹಂಗಂದೆ ನೋಡಿ ಸಾಕ ಸಾಕ ಹೆಂಗೆ ಇನ್ನೆಲ್ಲ ಕಂಟ್ಲೆ ಇಡಬೇಕು. ಬೆಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ. ನೋಡಿ ಫ್ರೆಂಡ್ಸ್, ಹೊರಗಡೆ ಬಂದೀವಿ. ಮಕ್ಕಳ ಉಳ್ಳಾಗಡ್ಡಿ ಅದೆಲ್ಲ ಬರೀಕತ್ತೀವಿ. ಇವಿಂದ ಹೋದ್ರು ಹಚ್ಕೊಳ್ಬೋದು ಬಿಡ. ಮಾಡೀನಿ ಅಣ್ಣ. ಹಾಂ ಅಣ್ಣ ನಿಂದ್ರಿ. ಹೇಳಿ ಸರ್, ಒಳಗಾಗಿ ಕೊಟ್ಟು ಮತ್ತೆ ದೇವ್ರು ಬಂದಿರುತ್ತೆ ನಮ್ಮ ಮೈಯಾಗ. ಬರ್ತಾರೆ ನೀರು ತಗೋತ ಅಲ್ಲಿಂದ ಪಾಪ ರೀ, ಡೈರಿ ಬಿರಿಯಾನಿ ಯಾರಪ್ಪ ನೀನು ಹೋದ್ರಿ ಡೈರಿ ಬೇರೆ ಇದೊಂದು ಮ್ಯಾಗ್ಝಿನ್ ಮುಗಿಟ್ಟು ಬರ್ತೀರಿ ಅಂತ ನಾವು ನಿನ್ನ ಸ್ವಲ್ಪ ಹಂಗೆ ತಿರ್ಸ್ತಾ ಕಿರಣ್, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಕಿರಣ್ ಅವರೇ, ನಿಮ್ಮ ಅನಿಸಿಕೆ ಎರಡೇ ಮಾತಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಒಂದು ಅದ್ಭುತ ದೃಶ್ಯವಾಗಿದೆ ನಮ್ಮೆಲ್ಲರಿಗೂ. ಹಾ, ಇದು ಅಲ್ಲ, ಇದು ಪೈರ್ ಕ್ಯಾಂಪ್ ಅಂತಾರ್ರಿ. ಅದೇ ಹೇಳೋ ದರಿದ್ರ. ಭೂಮಿಯ ಮೇಲಿನ ಸ್ವರ್ಗ ಎಲ್ಲಿದೆ ಅಂದ್ರೆ ಇಲ್ಲೇ ಪ್ರಕೃತಿ ಮಡಿಲಲ್ಲಿ ಅಡಿಗೆ. ಅವ್ನ ಕೆಳಗಾದ ಶಿವಕುಮಾರ್ ಸರ್ ತೋಟದಲ್ಲಿದೆ. ಇವತ್ತು ಕಿರಣ್ ನೆಲಗಬಡಿ ಆಡಕ್ ಬಂದ ಇಲ್ಲಿ. ಇವರೇ ನೋಡಿ ಉಸ್ತುವಾರಿ ಸಚಿವರು, ಇವರು ಸಹಾಯಕ ಸಚಿವರು, ಇವರು ಉಸ್ತುವಾರಿ ಸಚಿವರು. ಅವರು ಮಾಜಿ ಚಿಕ್ಕಬಳ್ಳಾಪುರ MLA. ಬ್ರದರ್, ನಿಮ್ಮ ಅನಿಸಿಕೆ ತಿಳಿಸಿ. ಏ ಬಾಪ ಓದ್ಲ ಪಾರ್ಟಿ ಬಾಯ್ಲಿ. ಪಾಪ ಸೆಟ್ಲ್ ಮಾಡ್ಕಕ್ ನೋಡ್ತಾನೆ ಶಿಷ್ಯ. ನೋಡಿ ಪಾಪ ನಾವ್ ಹೇಳಿದ ತಕ್ಷಣ ರೆಡಿ ಮಾಡ್ಕೊತಿದ್ದಾನೆ. ಮುಂದಿನ ವರ್ಷ ಕ್ಯಾಂಪಲ್ಲಿ ಕಿರಣ್ ಜೋಡಿಯಾಗಿ ಬರ್ಲಿ ಅಂತ ನಾವು ಆಶಿಸ್ತೀವಿ. ಏ ಅವ್ರಿಬ್ರೇ ಬರ್ಲಿ ರೀ, ನಾವೇ ಎಲ್ಲ ಸೆಟ್ ಮಾಡ್ಕೊಟ್ಟು ಸಾಕು. ಇಷ್ಟೇ ಸಾಕಿಗೆ, ಇಷ್ಟು ಸಾಕಲ್ಲ, ಇಷ್ಟು 4 ನಿಮಿಷ ಆಯ್ತು.